ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಭಿಕ್ಷಾಟನೆ ನಿಂತಿದೆಯಾ ಅಸಹಜ ಪ್ರಶ್ನೆ ಮಾಡಿದಾಗ ಎಲ್ಲಿ ನಿಂತಿದ್ರಿ ನಾವು ನೋಡ್ತಾ ಇದ್ವಲ್ಲ, ಕಾಣ್ತಾ ಇದೆ. ಬಸ್ ಸ್ಟ್ಯಾಂಡ್ಗಳಲ್ಲೇ, ರೈಲ್ವೆ ನಿಲ್ದಾಣಗಳಲ್ಲೇ, ಮತ್ತಲ್ಲೇ ಇಲ್ಲಿ ಎಲ್ಲರಿಗೂ ಕಾಣ್ತಾ ಇದೆ. ಹೆಚ್ಚಾಗ್ತಾನಿದೆ ವರ್ಷದ ವರ್ಷಕ್ಕೆ ಅನ್ನುವಂಥ ಮಾತುಗಳು ಯಾರಾದರೂ ಹೇಳ್ಬೋದಾಗಿದೆ. ಮತ್ತು ಇವರು ಎಷ್ಟು ಹೆಚ್ಚಾಗಿದ್ದಾರೆ, ಏನು ಹೆಚ್ಚಾಗಿದ್ದಾರೆ, ಇದರ ಬಗ್ಗೆ ಸರ್ವೆ ಯಾರ್ಯಾರು ಸರ್ವೆ ಮಾಡಿರ್ತಾರೆ ಕೆಲವೊಂದಿಷ್ಟು ಜನ. ಆ ಸರ್ವೆ ಮಾಡಿದ ಪ್ರಕಾರ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚಾಗಿರ್ತದಪ್ಪ ಜನ ಅನ್ನುವಂಥ ಮಾತು. ಯಾಕಂದ್ರೆ ಭಿಕ್ಷಾಟನೆ ಇದೊಂದು ಶಾಪ ಅನ್ನೋದು. ಇದು ಮೊದಲಾಗಿ ಯಾಕೆ ಬರ್ತದೆ ರೀ ಭಿಕ್ಷಾಟನೆ ಅನ್ನೋದು ನಾವು ಕಾರಣ ಹುಡುಕ್ಬೇಕಾಗಿದೆ, ಮೂರು ಹುಡುಕ್ಬೇಕಾಗಿದೆ. ಹೆಚ್ಚಾಗ್ತದೆ. ನಾವು ಅಷ್ಟು ಕೋಟಿ ಖರ್ಚು ಮಾಡಿದ್ದೀವಿ, 300 ಕೋಟಿ ಖರ್ಚು ಮಾಡಿದ್ದೀವಿ, 3.95 ಕೋಟಿ ಹೆಚ್ಚಿಗೆ ಖರ್ಚು ಮಾಡಿದ್ದೀವಿ, ಮುಂದೆ 104 ಕೋಟಿ ಖರ್ಚು ಮಾಡಿದ್ವಿ, 137 ಖರ್ಚು ಮಾಡಿದ್ದೀವಿ. ನಾವು ಡಾಟಾ ಕೊಡ್ತೀವಿ, ಅದನ್ನು ಖರ್ಚು ಮಾಡಿದ್ದೀವಿ ಅಂತೇಳಿ. ಈ ಖರ್ಚು ಮಾಡಿದ್ದು ನೋಡಿದರೆ ಇಲ್ಲಿ ಭಿಕ್ಷುಕರು ಇರಬಾರ್ದಾಗಿತ್ತಲ್ಲ ಇಲ್ಲೇ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ನಾವು ಭಿಕ್ಷಾಟನೆ ಮಾಡೋದು ಪ್ರಚಾರ ಮಾಡ್ತೀವಿ, ಬಡ ಮಕ್ಕಳ ಸಲುವಾಗಿ ನಾವು ಸಾಕಷ್ಟು ಪ್ರಚಾರ ಮಾಡ್ತೀವಿ. ಮತ್ತು ಕೆಲವಷ್ಟು ನಾವು ಫ್ರೀಯಾಗಿ ಅನ್ನದ ವ್ಯವಹಾರಗಳು ಮಾಡಿ ಮುಟ್ಟಿಸಿ ಅದು ಕಡಿಮೆ ಮಾಡ್ಬೋದು ಪ್ರಯತ್ನ ಮಾಡಿಲ್ಲ ಅಂತಿಲ್ಲ. ಪ್ರಯತ್ನ ನಿರಂತರದ. ಈ ನಿರಂತರ ಪ್ರಯತ್ನ ಇದ್ದರೂ ಸಹಿತ ಇದು ಕಡಿಮೆ ಆಗ್ತಾಯಿಲ್ಲ ಅಂದ್ರೆ ಸಿಂಪಲ್ ಇದಕ್ಕೆ ಕಾರಣ. ನಾವೊಂದಿಷ್ಟು ಪರಿಹಾರ ಕೊಡ್ಬೋದು, ಆದರೆ ಅವರು ಶಾಶ್ವತವಾಗಿ ಏನಪ್ಪ ಅಂತಂದ್ರೆ ಒಂದು ನಿಲ್ಲುವಂಥ ನೆಲೆ, ಅವ್ರಿಗೆ ಬದುಕಾಗುವಂಥ ಒಂದು ನೆಲೆ ನಮಗೆಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ. ಯಾವ ಸರ್ಕಾರ ಆದರೂ ಭಾಳಷ್ಟು ಒಂದಿಷ್ಟು ಹೆಲ್ಪ್ ಮಾಡ್ರಪ್ಪ ಇದು ಶುರು ಮಾಡ್ರಿ ಅಂತೇಳಿ. ಆದರೆ ಇದೇ ಕಾಲಕ್ಕೆ ಇನ್ನೊಂದು ಮಾತು ನಾವು ಜ್ಞಾಪಕದಲ್ಲಿ ಹಿಡ್ಕೋಬೇಕಾಗಿದ್ದೇನಪ್ಪ ಅಂದರೆ ಸರ್ಕಾರದ ಕೆಲಸನೂ ಹೌದು, ಅವ್ರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ಏನಪ್ಪ ಅಂತಂದ್ರೆ ನೀವೇನೋ ಅವರಿಗೆ ಸಹಾಯ ಮಾಡಿ ಸಹಕಾರ ಮಾಡಿ ಒಂದಿಷ್ಟು ಅನ್ನ ಅಥವಾ ಒಂದಿಷ್ಟೇನು ಮತ್ತೇನು ಆಹಾರ ಪದಾರ್ಥನ ಕೊಟ್ಟು ಅಥವಾ ಒಂದಿಷ್ಟು ಹೆಲ್ಪ್ ಮಾಡಿದರೂ ಸಹಿತ ಅದು ಹೋಗ್ತದೇನು ಅಂತ. ಯಾಕೆಂದರೆ ಇದು ಮನುಷ್ಯ ಜೀವಂತ ಇರ್ತಾನೆ, ಅವಾಗ ಆಹಾರ ಬೇಕು, ದುಡಿಯೋದಕ್ಕೆ ಒಂದು ಉದ್ಯೋಗ ಅನಿವಾರ್ಯ ಬೇಕು. ಅವ್ನು ದುಡಿತಾ ಇದ್ರೆ ಅವನು ಆಹಾರ ಹುಡ್ತದೆ, ಇಲ್ಲದ್ರೆ ಇಲ್ಲ. ಆದರೆ ಪರಿಸ್ಥಿತಿ ಏನದಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಕೊಡೋದ್ರ ಸ್ಥಿತಿ ಒಳಗೆ ಸರ್ಕಾರಗಳಿಲ್ಲ. ಇವತ್ತಿನ ಸರ್ಕಾರ ಅಲ್ಲ, ಯಾವತ್ತಿನ ಸರ್ಕಾರ ಇದೇ ರೀತಿ ಅದ. ಇದು ಬ್ರಿಟಿಷ್ ಕಾಲದಲ್ಲಿ ಇತ್ತು, ಈಗೂ ಅದ. ಹೋಗ್ತಾನೆ ಇಲ್ಲ, ನಿರಂತರ ನಮ್ಮ ಬೆನ್ನ ಹತ್ತದ. ನಾವು ಪ್ರತಿ ವರ್ಷ ಖರ್ಚು ಮಾಡಿದ್ವಿ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಅಧಿಕಾರಶಾಹಿ ಜನ ಇದು ಮಾಡೋರು ಯಾರಪ್ಪ, ಸರ್ಕಾರ ಒಂದು ಕೊಟ್ಟು ಬಿಡೋದು ಮಾಡ್ರಪ್ಪ ಅಂತೇಳಿ ಬಿಡುಗಡೆ ಮಾಡ್ತದೆ ಬಜೆಟ್ದೊಳಗೆ ಹಾಕಿ. ಅದನ್ನು ಮಾಡೋರು ಯಾರು? ಕಾರ್ಯಾಂಗದಲ್ಲಿ ಅಧಿಕಾರಶಾಹಿ ಜನ ಖರ್ಚು ತೋರಿಸಿ ಹೊಡೆಯುವಂಥ ಅನೇಕ ಅಧಿಕಾರಿಗಳಿದ್ದಾರಂತ. ಅಂದರೆ ಪ್ರಾಪರಾಗಿ ಆ ಜನಕ್ಕೆ ಹೋಗಿ ಮುಟ್ಟುವಂಥ ವ್ಯವಸ್ಥೆ ಇನ್ನೂ ನಮ್ಮಲ್ಲಿ ಆಗಿಲ್ಲ ಅನ್ನೋದು ಇದು ತೋರಿಸ್ತದೆ. ಯಾಕಂದರೆ ಇಷ್ಟು ಖರ್ಚು ಮಾಡಿದರು ನೋಡಿಲ್ಲ. ಈ ಒಂದು ದೇಶದಲ್ಲಿ ವಿಚಾರ ಮಾಡಿದಾಗ 2021-22 63.72 ಕೋಟಿ ರೂಪಾಯಿ ಈ ಭಿಕ್ಷಾಟನೆ ನಿರ್ಮೂಲನೆ ಮಾಡೋ ಸಲುವಾಗಿ ಖರ್ಚು ಮಾಡಿದ್ದಾರೆ. ಆಮೇಲೆ 2022-23 104.52 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದು ಹೋಗಲಪ್ಪ ನಿಲ್ಲಿ ಅಂತೇಳಿ. ಇನ್ನು 2023-24 397.97 ಕೋಟಿ ರೂಪಾಯಿಗಳನ್ನ ಇವರು ಕೊಟ್ಟಿದ್ದಾರೆ. ಕೊಟ್ಟರು, ಇದು ನಿಂತಿಲ್ಲ. ಇದು ಕಾರಣ ಸಿಂಪಲ್ ಅದ ರೀ. ಒಂದು, ಇದು ಪ್ರಾಪರಾಗಿ ಅವ್ರು ಹೋಗಿ ಮುಟ್ಟಿಲ್ಲ. ಇನ್ನು ಎರಡನೇದು, ಮುಟ್ಟಿದ್ರು ಸಹಿತ ಎಷ್ಟು ದಿನಗಳವರೆಗೆ ಅಂತಿದ್ರು. ಇವು ಎಷ್ಟು ಜನ ಇದ್ದಾರೆ, ಹೆಚ್ಚಾಗ್ತಾ ಇದ್ದಾರೆ, ನಿಶ್ಚಿತ ಎಷ್ಟು ಹೆಚ್ಚಾಗ್ತಾ ಇದ್ದಾರೆ, ಏನು ಎಂತು ಅನ್ನುವಂಥದ್ದು. ಭಾಳಷ್ಟು ಮಕ್ಕಳು, ಭಾಳಷ್ಟು ವಯಸ್ಸನ್ನು ನಾವು ಭಿಕ್ಷಾಟನೆ ಮಾಡೋದು ನೋಡ್ತಾ ಇರ್ತೀವಿ. ಬಾಲಕರಲ್ಲೇ ಅವ್ವ ಅಪ್ಪ ಬಡತನ ಕಾರಣಕ್ಕಾಗಿ, ಇನ್ನೊಂದು ಕೆಲವೊಂದಿಷ್ಟು ಜನ ಈ ಮಕ್ಕಳನ್ನ ಕಳ್ಳತನ ಮಾಡ್ಕೊಂಡು ಮತ್ತೇನು ಮಾಡಿ ಆ ಮಕ್ಕಳಿಂದ ಈ ಭಿಕ್ಷಾಟನೆ ಮಾಡಿಸುವಂಥವ್ರು ಇದ್ದಾರೆ. ಅಂತ ಒಂದು ಸಂಘಟನೆ ಇದ್ದಾರೆ, ಜನ ಇದ್ದಾರೆ. ಇವರೆಲ್ಲ ಇವರು ಜೊತೆಗೆ ಬಡ ತಂದೆ ತಾಯಿಗಳು, ಜೊತೆಗೆ ವಯಸ್ಸಾದ ತಂದೆ ತಾಯಿಗಳು ಆಗಲಾರದೆ ಇರುತ್ತಿರುವಂಥ ಮಕ್ಕಳು, ಇವ್ರ ಕಾರಣಕ್ಕಾಗಿ ಇವತ್ತು ಭಿಕ್ಷಾಟನೆ ಹೆಚ್ಚಾಗಲಿರ್ತದೆ. ಇವ್ರು ಯಾಕೆ ಹಿಂಗೆ ಭಿಕ್ಷಾಟನೆ ಹಚ್ತಾ ಇದ್ದಾರೆ ಅಂದ್ರೆ ಅವ್ರು ಸ್ವತಃ ತಾವು ಬದುಕೋದಕ್ಕೆ ಅನುಕೂಲ ಆಗುವಷ್ಟು ದುಡಿದ್ರೆ ದುಡ್ಡು ಬರ್ತಾ ಇಲ್ಲ ಅನ್ನುವಂಥ ಒಂದು ಮೊದಲು ಉದ್ಯೋಗ ಸೃಷ್ಟಿ ಇಲ್ಲ ಅನ್ನುವಂಥದ್ದು. ನೋಡಿರಿ, ಒಂದು ಅರ್ಥವ್ಯವಸ್ಥೆ, ಒಂದು ಏನಪ್ಪ ಅಂದ್ರೆ ಉದ್ಯೋಗ ಎಷ್ಟು ಸಮಸ್ಯೆಗಳು ಹುಟ್ಟಾಗ್ತದಂತ. ಒಂದು ವೇಳೆ ಒಬ್ಬ ತಂದೆ ತಾಯಿಗೆ ಅಥವಾ ತಮ್ಮ ಒಂದು ಕುಟುಂಬಕ್ಕೆ ಮೂಲ ದುಡಿಮೆಗಾರರಿಗೆ ಉದ್ಯೋಗ ಇತ್ತಂದ್ರೆ ಅವ್ರು ಎಲ್ಲರೂ ಜಕ್ಕೊಂಡು ಹೋಗ್ತಾರೆ ರೀ. ಅವ್ರಿಗೆ ಬೇಕು, ಗಂಡ ಹೆಂಡತಿಗೆ ಒಂದು ಮಗು ಬೇಕು, ಮಗುನ ಸಾಕಾಗ ಮನೇಲಿ ಹಿರಿಯರು ಬೇಕು, ಒಂದು ರಿಲೇಷನ್ಸ್ ಬೇಕಾಗ್ತಾವೆ. ಆದರೆ ಅದನ್ನು ಮೀರಿ ತಮಗೆ ಹೊಟ್ಟೆ ಇಟ್ಟಿಲ್ದಾಗ ಇನ್ನೊಬ್ರದ್ದು ಏನಪ್ಪ ಅನ್ನುವಂಥದ್ದು ಸ್ವತಃ ತಂದೆ ತಾಯಿಗಳ ಹೊರಗೆ ಹಾಕುವಂಥ ಎಷ್ಟೋ ಕುಟುಂಬಗಳು ನೋಡಿದ್ವಿ. ಈವನ್
ಏನಪ್ಪ ಅಂತಂದ್ರೆ ಮಧ್ಯಮ ವರ್ಗ ಅಥವಾ ಹಾಯ್ ಮಧ್ಯಮ ವರ್ಗದಲ್ಲೂ ಸಹಿತ ಭಾಳಷ್ಟು ಕಾಣ್ತಾ ಇದ್ದೀವಿ ನಾವು ಇದನ್ನು. ಒಂದು ವೃದ್ಧಾಶ್ರಮ ಕಟ್ಟಿಸೋ ಮತ್ತೆ ಮಾಡ್ತಿಂತ ಹೊರಗೆ ಹಾಕುವಂಥವು. ಇನ್ನು ಏನೂ ಇಲ್ಲದಂಥವ್ರು ಬಡವರಂತೆ ಸಹಜ ನೀವು ಹೋಗಿ ಎಲ್ಲಿ ದುರ್ಗುಂಬರು ಇರ್ತಾವೆ, ಅಪ್ಪನ ವಯಸ್ಸಾದವ್ರು ಕಳಿಸ್ತಾ ಇರ್ತಾರೆ, ದುಡಿಯೋಕ್ಕಾಗಲಾರ್ದಕ್ಕೆ ಈ ಭಿಕ್ಷಾಟನೆ ಮಾಡುವಂಥವು. ಮತ್ತು ದುಡಿಲಿಕ್ಕೆ ಹೋದ್ರೆ ನೀಗುದ್ರೆ ಒಂದು ಅಂಥ ಉದ್ಯೋಗಗಳು ಇಲ್ಲ. ಯಾಕಂದ್ರೆ ಈ ದೇಶದ 90% ಏನದಾರಪ್ಪ ಅಂತಂದ್ರೆ ಈ ಜನ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ, ಕೂಲಿಕಾರರಿದ್ದಾರೆ. ಅವ್ರು ಸ್ವತಃ ಅವ್ರು ದುಡಿದ್ರೆ ಅವ್ರು ಹೊಟ್ಟೆ ತುಂಬಲಾರದ ಪರಿಸ್ಥಿತಿ. ಅದ್ರ ಜೊತೆಗೆ ಅವ್ರಿಗೆ ನಾವು ಒಂದು ರೋಗನ ಅಂಟಿಸಿಬಿಟ್ಟಿವಿ, ಸಾರಾಯಿ ಅನ್ನುವಂಥ ರೋಗನ, ಅದ್ರ ಜೊತೆಗೆ ಸಿಗರೇಟ್ ಅನ್ನುವಂಥ ರೋಗನ, ತಂಬಾಕು ಅನ್ನೋಂಥ ರೋಗನ ಅಂಟಿಸಿಬಿಟ್ಟಿವಿ. ಅವುಗಳನ್ನೆಲ್ಲ ಮೀರಿ ಹೊರಗೆ ಬರೋಕ್ಕೆ ಅವ್ರಿಗೂ ಆಗ್ತಾಯಿಲ್ಲ. ಈಗ ಹೆಂಗಾಗಿದೆ ಅಂದರೆ ಸಂತೋಷ ಹೆಚ್ಚಾದಾಗ ಸರಿ ಕುಡಿದು, ದುಃಖ ಆದಾಗೂ ಸರಿ ಕೊಡೋದು. ಅಂದರೆ ಇದರ ಅರ್ಥ ನಾವು ನಮ್ಮ ದುಡ್ಡನ್ನು ಹಾಳು ಮಾಡ್ಕೊಳ್ಳೋಂಥ. ಸರ್ಕಾರ ನಮಗೆ ಉದ್ಧಾರ ಮಾಡ್ತೀನಿ, ನಮ್ಮ ಇನ್ಕಮ್ ಬರ್ತದೆ ಅದರಿಂದ ಅಂತ ಹೇಳ್ತದೆ. ಬಟ್ ಅದರಿಂದ ಈ ಮನೆಗಳೆಲ್ಲ ನಿಂತು ಹೋಗ್ಬಿಡ್ತಾವೆ. ಆಗ ಅನಿವಾರ್ಯವಾಗಿ ಇಂಥವ್ರ ತಂದೆ ತಾಯಿಗಳು, ಇಂಥವ್ರ ಮಕ್ಕಳು ಅನಿವಾರ್ಯವಾಗಿ ಭಿಕ್ಷಾಟನೆಗೆ ಮತ್ತೆ ಇಳಿಯುವಂಥ ಪ್ರಸಂಗ ಬರ್ತದೆ. ಅಂದರೆ ನಾವು ವ್ಯವಸ್ಥೆ ನಿರ್ಮಾಣ ಮಾಡುವುದರಲ್ಲಿನೂ ಸೋತಿದ್ದೀವಿ. ಅದಕ್ಕೆ ನಾವು ಹೇಳ್ತೀವಿ, ಇಲ್ಲ ನಮಗೆ ಖರ್ಚು ಮಾಡೋದು ದುಡ್ಡು ಬೇಕ್ರಿ, ಅದಕ್ಕೆ ನಾವು ಸಾರಾಯಿ ಇಟ್ಟಿದ್ರಿ, ಅಬಕಾರಿ ನೀತಿಯನ್ನು ಮಾಡಿದ್ವಿ ರೀ. ಸ್ವತಃ ಇದಕ್ಕೆ ಕೇಸರಿವಾಲು ಬಲಿಯಾದ ಆ ಮದ್ದು ಬೇರೆ. ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನ ಹೇಳ್ತಾ ಇದ್ದೇವೆ, ಅದನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾರಾಯಿ ಬಂದ್ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಚರ್ಚೆ ಮಾಡೋಕೆ ಹೋಗ್ತಾ ಇಲ್ಲ. ಸಡನ್ನಾಗಿ ಹೋಗ್ತಾರೆ ರೆಡಿ, ಸಿದ್ದರಾಮಯ್ಯ ಕೇಸ್ ತಕ್ಷಣ ಹೇಳ್ಬಿಡ್ತಾರೆ, ಇಲ್ಲರಿ ಈ ಕಲ್ಯಾಣಕಾರಕ ನಾವು ಕಾರ್ಯಕ್ರಮದ ಇರ್ಬೇಕಾಗಿದ್ರೆ ಸಾರಾಯಿಗೆ ನಾವು ಅದು ಟ್ಯಾಕ್ಸ್ ಹೋಗಿ ಬಂದ್ರೆ ಟ್ಯಾಕ್ಸ್ ಹೇಳಿದ್ದು ಬರೋದಿಲ್ಲ ರೀ. ಅವರು ಸೆಂಟ್ರದವ್ರಂದು ನಮ್ಮ ಕಡೆ ಟ್ಯಾಕ್ಸ್ ತೊಗೊಳ್ತಾರೆ, ನಮಗೆ ಒಂದು 100 ರೂಪಾಯಿದಾಗ ಬರೀ 13 ರೂಪಾಯಿ, ಅದು ಒಂದು ರೂಪಾಯಿದಾಗ 13 ರೂಪಾಯಿ ಅಷ್ಟೇ ಕೊಡ್ತಾರೆ. ಹಿಂಗೆ ಇವರು ಒಂದು ನೆಪ ಹೇಳ್ತಾರೆ, ಕೇಂದ್ರದವ್ರು ನೆಪ ಹೇಳ್ತಾರೆ. ಬಿದ್ದಿರೋ ಸಂಬಂಧ ರಾಜ್ಯಗಳನ್ನು, ಬಡ ರಾಜ್ಯಗಳನ್ನ ಎಬ್ಬಿಸ್ಬೇಕಾಗಿತ್ತು ಅವ್ರು ಹೇಳ್ತಾರೆ. ಹಾಗಾದ್ರೆ ಎಬ್ಬಿಸಿದ್ರೆ ಬಿಹಾರಕ್ಕೆ ಮೇಲೆ ಹೇಳ್ವಲ್ತ್ರಿ ನಿಮ್ಮ ಇವ್ರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬಿಹಾರದ್ರು ಭಾಳ ಬಡ್ತನದ, ಉತ್ತರ ಪ್ರದೇಶದಲ್ಲೂ ಬಡ್ತನದ, ಅಲ್ಲಿ ಯಾಕೆ ಉದ್ಧಾರ ಆಗಿಲ್ಲ. ಮತ್ತು ಹೆಚ್ಚು ನಮ್ಮ ಎಲ್ಲ ಶ್ರೀಮಂತ ರಾಜ್ಯಗಳ ಏನು ಟ್ಯಾಕ್ಸ್ ಬರ್ತದೆ ಹೆಚ್ಚು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಅಲ್ಲಿ ವಿನಿಯೋಗ ಮಾಡ್ತಾರೆ, ಉತ್ತರ ಪ್ರದೇಶ ಮತ್ತು ಬಿಹಾರ ಅಂತ ಬಡ ರಾಜ್ಯಗಳಲ್ಲೇ. ಅಂದ್ರೆ ನೀವು ಇದು ಹೇಳಿದ್ರಿ, ಬಟ್ ಅದು ಅಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಆಗಿಲ್ಲ. ಇಲ್ಲಿ ಇವರು ಪಾಪ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಟ್ಟಂಥ ರಾಜ್ಯಗಳು ಇಲ್ಲೂ ಬಡತನ ಹೋಗಲಿಲ್ಲ, ಇಲ್ಲೂ ಭಿಕ್ಷಾಟನೆ ಹೋಗಲಿಲ್ಲ. ಇದಕ್ಕೆ ಭಿಕ್ಷಾಟನೆ ಮೂಲ ಕಾರಣ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಲಾರದ ಸರ್ಕಾರ. ಏನೋ ಇದನ್ನು ಕೊಟ್ಟಿವಿ, ಗ್ಯಾರಂಟಿ ಕೊಟ್ಟಿವಿ, ಅದು ಇದೆಲ್ಲ ಬೇಕಾಗಿಲ್ಲ ರೀ. ಗ್ಯಾರಂಟಿ ಏನೂ ಬೇಕಾಗಿಲ್ಲ. ಅವ್ರಿಗೆಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಮಾಡಿ ಉದ್ಯೋಗ ಮಾಡಿ ಊಟ ಮಾಡ್ರಪ್ಪ ಅಂತ ಹೇಳಿದರೆ ಸಹಜವಾಗಿ ಎಲ್ಲರೂ ಅವ್ರವ್ರು ದುಡಿದವ್ರು ಊಟ ಮಾಡುವಂಥ ಪ್ರಸಂಗ ಬರ್ತದೆ. ಏನು ಉದ್ಯಮಗಳೆಲ್ಲ ಬಂದ್ ಮಾಡಿದಿರಿ, ಮತ್ತೇನಿಲ್ಲ, ಎಲ್ಲ ಅಗ್ರಿಕಲ್ಚರ್ಗಂತ ಲಾಭದ ಉದ್ಯೋಗ ಮಾಡಿಲ್ಲ ನೀವು. ಅಲ್ಲಿ ಮ್ಯಾಕ್ಸಿಮಮ್ ಲಾಭ ನೀವು ತೊಗೊಂಡ್ಬಿಡ್ತೀರಿ. ಹೀಗಾಗಿ ರೈತ ಸಹಿತ ಸೂಸೈಡ್ ಮಾಡ್ಕೊಂಡು ಹೋಗ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆ ಕಬ್ಬು ಎದಕ್ಕೂ ಬರಲಾರ್ದು ಕಬ್ಬು ಬೆಳೆದ್ರಿಂದ ಸಾರಾಯಿ ಥರ ಮಾಡೋದು. ಇನ್ನೊಂದು ಅಂದ್ರೆ ನಿಮ್ಗೆ ಗೊತ್ತದ, ಸಕ್ಕರೆಯಿಂದ ಅದು ಕಬ್ಬಿಣದ ಏನು ತಯಾರಿ ಆಗ್ತದೆ, ಒಂದು ಸಕ್ಕರೆ ಶುಗರ್ ಆಗ್ತದೆ ರೀ, ಇನ್ನೊಂದು ಶುಗರ್ ರೋಗ ಆಗ್ತದೆ, ಸಾರಾಯಿಗೆ ಆಗ್ತದೆ. ಅದಕ್ಕೂ ಉಪಯೋಗ ಇರೋದು. ಅದನ್ನು ಮಾಡಿ ಸಾರಾಯಿ ತಯಾರು ಮಾಡಿ ಮತ್ತು ಅದನ್ನು ಮಾಡ್ತೀರಿ. ಯಾರಿಗೆ ಹೆಚ್ಚು ಕುಡಿಯೋರು ಬಡವರಲ್ಲ. ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರು 300 ರೂಪಾಯಿ ಕೊಡೋದಿಲ್ಲ, ಅದ್ರ 100-200 ರೂಪಾಯಿ ಕೊಡೋದು ಮೆಂತ್ರ ಹಾಳು ಮಾಡ್ಕೊಳ್ತಾರೆ. ಹೀಗಾಗಿ ಭಿಕ್ಷಾಟನೆಗೆ ಇವೆಲ್ಲ ಕಾರಣಗಳು ರೀ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾಯಿಲ್ಲ ನಮ್ಮ ಸರ್ಕಾರಗಳು? ಇವ್ರಿಗೆ ಗೊತ್ತಿಲ್ಲ ಅಂತ ಅಂತೀರಿ ನೀವು, ಎಲ್ಲನೂ ಗೊತ್ತದ. ಇವರೆಲ್ಲ ಬುದ್ಧಿವಂತರಲ್ಲ ರೀ. ಬುದ್ಧಿವಂತ ವರ್ಗದವರು ಈ ಭಿಕ್ಷಾಟನೆ ಹೆಚ್ಚು ಮಾಡೋದು ಕಾರಣೀಕರ್ತರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಶಾಸಕಾಂಗ ಆಯ್ಕೆ ಆದಂಥವ್ರು, ಆಯ್ಕೆ ಆಗಿ ಹೋದಂಥವ್ರು ಈ ದಿಶೆಯಲ್ಲಿ ಚಿಂತನೆ ಮಾಡೋದಿಲ್ಲ. ಮತ್ತು ಕಾರ್ಯದಲ್ಲಿ ಕೆಲಸ ಮಾಡ್ತಾ ಈ ಎಲ್ಲ ಅಧಿಕಾರಶಾಹಿ ವರ್ಗದವರು ನಮಗೇನು ಮಾಡೋದ್ರಿ, ನಮ್ಗೆ ನೌಕರಿ ಬದಲ್ಲ, ಪಗಾರ ಅದಲ್ಲ ನಮ್ಮದು, ಇನ್ನೊಬ್ರು ಸ್ವಲ್ಪ ನಮಗೆ ಯಾಕೆ ಲೋಕದ ಡೊಂಕವ ನೀವು ಹೇಗಿದ್ದೀವಿ ಅಂದರೆ ಬಸವಣ್ಣ ವಚನ ಸಿದ್ಧ ಉಪಯೋಗ ಮಾಡ್ತಾರೆ ಇವರು. ಅವ್ರು ಯಾಕೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅದಲ್ಲ. ಅವ್ರು ಬಡವರು ಯಾಕೆ ಯಾರಪ್ಪ ಅಂದ್ರೆ ದುಡಿಲಿಲ್ಲ, ಅದಕ್ಕೆ ದುಡಿಯಾಕೆ ಉದ್ಯೋಗ ಇಲ್ಲ ಅಂತ ಹೇಳೋದಿಲ್ಲ ಯಾರು. ದುಡಿಯೋದಕ್ಕೆ ಉದ್ಯೋಗ ಕೊಟ್ಟ ಮೇಲೆ ಅವ್ರು ದುಡಿಲಿಲ್ಲ ಅಂದ್ರೆ ಮಾತು ಬೇರೆ. ಇಲ್ಲಿ ಉದ್ಯೋಗ ಇಲ್ಲಲ್ಲ, ಇದನ್ನೇನಾದರೂ ವಿಚಾರ ಮಾಡಿದ್ದೀರ? ಏನೋ ಈ ಒಟ್ಟು ಸಮಾಜದ 10-15% ಅನುಕೂಲ ಆಗುವಂಥ ಉದ್ಯೋಗಗಳದಾವಿನ ಎಲ್ಲರಿಗೂ ಸಿಗುವಂಥ ಉದ್ಯೋಗಗಳಿಲ್ಲ. ಮತ್ತು ಕೂಲಿ ಮಾಡ್ತಾನಪ್ಪ ಅಂದ್ರೆ ಕೂಲಿನ ಎಲ್ಲ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲಸದ ಘಟಕರೆ ಅವ್ರ ಕೂಲಿಗೆ ಕೆಲಸದಾಗ ಯಾಕೆ ಕರಿತಾರಪ್ಪ? ಈ ಮನೆ ಕಟ್ಟು ಇವತ್ತು ನಾವು ಕಟ್ಟಿಸಿದ್ವಿ ಈ ಮನೆ ಕಟ್ಟಿದ ಮುಗಿದ್ಮೇಲೆ ಅವ್ರು ನಿರುದ್ಯೋಗಿ ಪಾಪ ಕಟ್ಟವ್ರು, ಅವ್ರು ಮತ್ತೆ ಮನೆ ಹುಡುಕ್ತಾ ಹೋಗ್ಬೇಕು. ಅದು ಯಾವಾಗ ಸಿಗ್ತದೆ ಮತ್ತು ಉದ್ಯೋಗಿ ಅವರು. ಇಂಥ ಅನೇಕ ಉದ್ಯೋಗದಲ್ಲೇ ದೀರ್ಘಕಾಲೀನ ಉದ್ಯೋಗಿಲ್ಲ, ಇದು ಕೆಲಸ ಇಲ್ಲದಂಥ ಉದ್ಯೋಗಗಳು, ಕೆಲವು ದಿನ ಇರುವಂಥ ಉದ್ಯೋಗಗಳು. ಈಗ ನೋಡಿರಿ, ಕೊಳ್ಳೇದಾಗ ನಿಮ್ಗೆ ಹೇಳುವಂಥದ್ದು ನಬಾರ್ಡ್ ಗೊತ್ತದ ನಿಮಗೆ. ಮನೆಯಾಗ ಮೊದಲು 100 ದಿನ ಆಯ್ತು, ಈಗ ಅಂತಂದು 45-50 ದಿವಸ ತಂದು ಹಚ್ಚಿದ್ದಾರೆ. ಮತ್ತು ಅವ್ರು ಉಳಿದ ದಿನ ಏನು ಮಾಡಬೇಕು ಪಾಪ ಬಡವರು. ಆಗ ಅನಿವಾರ್ಯವಾಗಿ ಸಹಜವಾಗಿನ ಇಂಥ ಒಂದು ಏನಪ್ಪ ಅಂದ್ರೆ ಜುವೆನಲ್ ಡೆಲಿಕ್ವೆನ್ಸಿ ಅಂತೀವಿ ನಾವು, ಬಾಲಾಪರಾಧಗಳು ಹೆಚ್ಚಾಗ್ತಾವೆ, ಅವ ಜೊತೆ ಭಿಕ್ಷಾಟನೆ ಹೆಚ್ಚಾಗ್ತದೆ. ಇದಕ್ಕೆಲ್ಲ ನಮ್ಮ ಸರ್ಕಾರಗಳ ತಪ್ಪು ನಡೆಗಳು, ತಪ್ಪು ನಿರ್ಧಾರಗಳು, ಜೊತೆಗೆ ತಾವು ಉಳಿದ್ರೆ ಸಾಕಪ್ಪ, ಇನ್ನೊಬ್ರು ಏನಾದರೂ ಹಾಳಾಗಿ ಹೋದ್ರೆ ಹೋಗಲಿ ಅನ್ನೋಂಥ ನಮ್ಮೆಲ್ಲರ ಮನೋಸ್ಥಿತಿ. ಇದನ್ನು ಒಬ್ಬರಿಗೆ ಟೀಕೆ ಮಾಡ್ತಾ ಇಲ್ಲ. ಇದನ್ನು ಯಾರು ಗೆದ್ದಿದ್ದಾರಲ್ಲ ಅವರು ಈವನ್ ಗೆದ್ದಂಥ ತಂದೆ ತಾಯಿಗಳ ಗಳನ್ನು ಸಹಿತ ನೋಡೋಂಥ ಜನರಿಗೂ ಸಹಿತ ಅನ್ವಯಿಸುವಂಥ ಮಾತು ಹೇಳ್ತಾ ಇದು ಭಿಕ್ಷಾಟನೆಗೆ ಮೂಲ
ಏನಪ್ಪ ಅಂದ್ರೆ ಸೂತ್ರ ಹೀಗೆ ಇದೇ ಕಾರಣಕ್ಕೆ ಭಿಕ್ಷಾಟನೆ ಬೆಳಿಲಿಕ್ಕತ್ತದ. ನೀವು ಎಷ್ಟು ಕೋಟಿ ಇಟ್ಟರು ಅದು ಸಾಲೋದಿಲ್ಲ. ಯಾಕಪ್ಪ ಅಂದ್ರೆ ಭಿಕ್ಷುಕರು ಎಷ್ಟು ಅದ ಅನ್ನೋದು ಖಚಿತವಾದ ನಿಮ್ಮಲ್ಲಿ ರೆಕಾರ್ಡ್ಗಳಿಲ್ಲ, ಸರ್ವೆ ಇಲ್ಲ. ಕಳೆದ 2011 ಇಲ್ಲಿವರೆಗೆ ಜನಗಣತಿ ಆಗಿಲ್ಲ. ಆ ಜನಗಣತಿಯಲ್ಲಿ ಭಿಕ್ಷುಕರು ಕಾಲಮಿಟ್ಟು ಅದು ಎಷ್ಟಿದೆ ಇಲ್ಲಿವರೆಗೆ ನೀವು ಕಂಡು ಹಿಡಿದಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಭಿಕ್ಷಾಟನೆ ಇದೊಂದು ಇವತ್ತು ಉದ್ಯೋಗ ಬೆಳಲಿಕ್ಕತ್ತದ. ಅದರಲ್ಲೂ ಮಾಫಿಯಾ ಇದ್ದಿದ್ದು ಇದನ್ನು ಸದುಪಯೋಗ ಮಾಡ್ಕೊಂಡು ದುಡ್ಡು ಮಾಡ್ಕೊಳಿಕತ್ತದ ಅಂತ ಹೇಳ್ತಾ ಇದು ಭಿಕ್ಷಾಟನೆಯ ಒಂದು ರೂಪ ಸ್ವರೂಪ. ಮತ್ತೇನಾದರೂ ನೀವು ತಿಳಿಸ್ಬೋದು, ಇದಕ್ಕೆ ತಿಳಿಸಿ ಭಿಕ್ಷಾಟನೆ ಮೇಲೆ ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ ಚರ್ಚೆ ಮಾಡೋದಷ್ಟೆಲ್ಲ ಪರಿಹಾರನೂ ಕಂಡುಕೊಳ್ಳುವಂಥ ಅನಿವಾರ್ಯ ಇವತ್ತದ ಅನ್ನುವಂಥ ಮಾತು ನೆನಪಿಟ್ಕೊಂಡು ಈ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಮಾಡಿಬಿಟ್ಟದ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.